ಅವರು ಓಟ್ ಆಗ್ತಾ ಇಲ್ಲ, ಈಗ ಹೇಳ್ತಿದ್ರೆ ಓಟ್ರೇ ಇಲ್ಲ ಅಂತ. ಬಸವರಾಜ್ ಅವ್ರ ಕ್ವಶನ್ ನಿಮಗೆ ಫಾರ್ವರ್ಡ್ ಮಾಡ್ತಾ ಇದ್ದೇನೆ ಕ್ವಶನ್ ನಾನು. ಎಲ್ಲಿ ಹೋದ್ರು ಹಾಗಾದ್ರೆ? ಇವರೇ 6 ಲಕ್ಷ ಅಂತ ಹೇಳ್ತಾರೆ, ಇವತ್ತಿಗೆ ಉಳ್ಕೊಂಡವರು ಬರೀ 2.5 ಲಕ್ಷ ಅಂತ ಹೇಳ್ತಾರೆ. ಮತದಾನ ನೋಡಿದ್ರೆ 3.5 ಲಕ್ಷನ 3.25 ಲಕ್ಷನ ಮತದಾನ ಆಗಿದ್ರೆ ಈಚ್ ಆ್ಯಂಡ್ ಎವ್ರಿ ಕಾನ್ಸ್ಟಿಟ್ಯೂನ್ಸಿನೋ ಒಂದಷ್ಟು ಬೂತ್ಗಳು ಲೆಕ್ಕ ಹಾಕೊಂಡ್ಬಿಟ್ರೆ 5,000, 10,000, 25,000 ಜನ ಎಕ್ಸ್ಟ್ರಾ ವೋಟರ್ಸ್ ಬಂದು ಓಟ್ ಹಾಕಿದ್ರಾ? ನಕಲಿ ವೋಟ್ ಚೋರಿ ಅವತ್ತು ನಡೆದಿತ್ತಾ ಅಂತ ಅವ್ರ ಕ್ವಶನ್. ಆ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ದುಡ್ಡು ಸೇವ್ ಮಾಡಿದ್ರ ಅಂತ. ಈಗ ರಮಕಾಂತ್ ಅವರೇ, ಈಗ ನೋಡಿ, ನಾವು ಏನು ಈಗ ಡಿಬೇಟ್ ಮಾಡ್ತಾ ಇದ್ದೇವೆ, ಜನರು ರಾಜ್ಯದಲ್ಲಿ ದೇಶದಲ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಈಗ ಚುನಾವಣಾ ಆಯೋಗದ ವತಿಯಿಂದ ಇದು ಒನ್ ಸೈಡೆಡ್ ಆಕ್ಷನ್ ಆಗ್ತಾ ಇದೆ. ಈಗ ಎನ್ಯುಮರೇಷನ್ ಫಾರ್ಮ್ ಕೊಡುವಂತಿರುವುದು, BLOಗಳು ಮನೆ ಮನೆಗೆ ಹೋಗಿದ್ದು ಇರುವಂತದ್ದು, ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಇಲ್ಲದಿರೋದು. ಈಗ ಓಕೆ, ಅವರು ಹೇಳ್ತಾರೆ ಫೈನಲಿ ಮಹಜರ್ ಮಾಡ್ತಾರೆ, ಈವ್ನಿಂಗ್ ಅವರು BLOಗಳದ್ದು ಮೀಟಿಂಗ್ ಮಾಡ್ತಾರೆ, ಅದೆಲ್ಲ ಓಕೆ, ದಟ್ ಇಸ್ ಆಲ್ ಕ್ಯಾನ್ ಬಿ ಕುಕ್ಡ್ ಅಪ್. ವಾಟ್ ಈಸ್ ದ ಕೋಜೆಂಟ್ ಎವಿಡೆನ್ಸ್, ವಾಟ್ ಈಸ್ ದ ರಿಯಲ್ ಎವಿಡೆನ್ಸ್ ಅಂತ ಹೇಳುವಂತದ್ದು. ಇವನು ಈಸ್ ದರ್ ಎನಿ ವಿಡಿಯೋ ಪ್ರೂಫ್? ಒಂದು ಸಣ್ಣ ಕ್ಲಿಪ್ಪಿಂಗ್ ಏನಾದ್ರು ಅವ್ರು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ BLOಗಳಿಗೆ ಏನು ಲಕ್ಷಗಟ್ಟಲೆ ಜನರದ್ದು ಇರುವುದಿಲ್ಲ BLOಗಳಿಗೆ. ಯಾಕಂದ್ರೆ ಈವನ್ ಬೇಕೆ ಇವರಿಗೆ ಮತದಾರರ ಮನೆಗೆ ಚುನಾವಣಾ ಆಯೋಗದವ್ರು ಬಂದ್ರು, ವಿಡಿಯೋ ಇಲ್ಲ. ಮತದಾರರು ಹೋಗಿ ವೋಟ್ ಬೂತ್ ಅಲ್ಲಿ ವೋಟ್ ಹಾಕ್ಬಿಟ್ಟು ಅಲ್ಲಿ ನನಗೊಂದು ವಿಡಿಯೋ ಬೇಕಪ್ಪ, ನಾನು ಚೆಕ್ ಮಾಡಬೇಕು ಅಂದ್ರೆ ಆ ವಿಡಿಯೋನು ಕೊಡಲ್ಲ. ಎರಡಕ್ಕೂ ಗೌಪ್ಯತೆ ಇಲ್ಲಿ, ಗೌಪ್ಯತೆ ಅಂತ ಒಂದು ವರ್ಡ್ ಇದೆ ಇಲ್ಲಿ ಇವ್ರ ಹತ್ರ, ಅಸ್ತ್ರ. ಆಗಿರುವುದರಿಂದ ಚುನಾವಣಾ ಆಯೋಗದ ಈ ಒಂದು ಪ್ರಕ್ರಿಯೆಯಲ್ಲಿ ಖಂಡಿತವಾಗಿಯೂ ಡೌಟ್ ಇದೆ. ಅಂಡ್ ಇವರು BLOಗಳು ಮಾಡುವಂತ ಕೆಲಸಗಳು, BLOಗಳನ್ನು ಇನ್ಫ್ಲೂಯೆನ್ಸ್ ಮಾಡಕ್ಕೆ ದೇರ್ ಮೇ ಬಿ ಸಮ್ ಪೀಪಲ್ ವರ್ಕಿಂಗ್ ಬಿಹೈಂಡ್. ಯಾಕಂದ್ರೆ ಈಗಾಗಲೇ ನಾವು ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂತ ಇದು ಇಲೆಕ್ಷನ್ ಅಲ್ಲಿ ಯಾವ ರೀತಿ 25,000, 30,000 ಓಟ್ಗಳು ನಮ್ದು ಹೋಗಿದೆ ಅಂತ ಹೇಳ್ಕೊಂಡು ಒಬ್ಬೊಬ್ಬರು ಕ್ಯಾಂಡಿಡೇಟ್ ಹೇಳಿರುವಂತದ್ದು, ಇದನ್ನೆಲ್ಲ ನಾವು ಗಮನಿಸಿದಾಗ, ಅದಲ್ಲದೆ EVM ನಲ್ಲಿ ಆಗಿರುವಂತಹ ಈ ಸಮಸ್ಯೆಗಳು, ರಾತ್ರಿ EVM ಸೆಂಟರ್ ಗಳನ್ನು ಓಪನ್ ಮಾಡು, ಬಹಳಷ್ಟು ಗೋಲ್ಮಾಲ್ಗಳು ಆಗ್ತಿರೋದನ್ನ ನಾವು ನೋಡಿದ್ದೇವೆ. ವಿಡಿಯೋಗಳನ್ನು ಉತ್ತರ ಪ್ರದೇಶದಲ್ಲಿ ಆಗ್ತು, ವಿಡಿಯೋಗಳ ಮುಖಾಂತರ ಇದೆಲ್ಲವನ್ನು ನಾವು ಗಮನಿಸಿದಾಗ ಈ ಒಂದು SIR ಅನ್ನು ಇವರು ಮಾಡ್ತಿರೋದು, ಯಾಕಂದ್ರೆ ಎಸ್ಪೆಷಲಿ ಇದು ನಾನ್ BJP ಗವರ್ಮೆಂಟ್ ಇರೋದ್ರಿಂದ, ಇದರಲ್ಲಿ ನಾನ್ BJP ಗವರ್ಮೆಂಟ್ ಇದೆ, ಸೆಂಟ್ರಲ್ ನಲ್ಲಿ BJP ಗವರ್ಮೆಂಟ್ ಇದೆ. ನಿಮ್ಗೆ ಈಗ ಚುನಾವಣಾ ಸರ್, ನಂಗೆ ಆಶ್ಚರ್ಯ ಮತಾಯ್ ಸರ್, UP ನಲ್ಲಿ 2,89,00,000 ಬಿಡಿ, 22 ಕೋಟಿ ಜನ ಮತದಾರರಿದ್ದಾರೆ ಅಲ್ಲಿ, ಜನಸಂಖ್ಯೆ ಅಷ್ಟಿದೆ ಅಲ್ಲಿ, ಆಯ್ತಾ? ಅಲ್ಲಿ 2 ಕೋಟಿ ಚಿಲ್ಲರೆ, ಓಕೆ, ಒಂದು ಆ ನಂಬರ್ ಒಪ್ಕೊಂಡ್ಬಿಡೋಣ ಬೇಕಾದ್ರೆ. ನಮ್ ಕರ್ನಾಟಕ ನೋಡಿ ಇರೋದೇ 5 ಕೋಟಿ ಚಿಲ್ಲರೆಗೆ 1,11,00,000 ಜನ ಸೆಕೆಂಡ್ ಪ್ಲೇಸು. ಇನ್ನು ಮತದಾರ ರೇಷಿಯೋಗೆ ಸಂಬಂಧಪಟ್ಟ ಲೆಕ್ಕ ಹಾಕೊಂಡ್ಬಿಟ್ರೆ ಕರ್ನಾಟಕನೇ ಹೈಯೆಸ್ಟ್ ರೇಷಿಯೋ ವೈಸ್ ನಾನು ಮಾತನಾಡೋದಾದ್ರೆ ನಂಬರ್ 1 ಕರ್ನಾಟಕ. ಯಾಕಂದ್ರೆ ಕರ್ನಾಟಕದಲ್ಲಿ ಈಗ ನೆಕ್ಸ್ಟ್ ಎಲೆಕ್ಷನ್ ಬರುವ ಮೊದಲು ಈ ಒಂದು ಕೆಲಸವನ್ನು ಮಾಡಿ, ಕುಕ್ಕಪ್ ಸ್ಟೋರಿ ಮಾಡಿ, ಅವರಿಗೆ ಬೇಕಾದಷ್ಟು ಓಟ್ಗಳನ್ನ ಯಾವ ರೀತಿ ತಗೊಳ್ಬೇಕು ಅಂತ ಹೇಳುವಂತ ಲೆಕ್ಕಾಚಾರಗಳು ಎಲ್ಲ ಇರ್ತದೆ. ಅಮಿತ್ ಶಾ ಇವರೆಲ್ಲ ಈಗ ಸೆಂಟ್ರಲ್ ನಲ್ಲಿ ಮಾಡ್ತಿರೋದು ಎಲ್ಲ ಒಂದೊಂದಾಗಿ, ಈಗ ಈ ಜಂಟಿ ಸ್ಟ್ರೈಕ್ ನಂತರ ನಮಗೆ ಒಂದೊಂದಾಗಿ ಎಲ್ಲ ಗಮನಕ್ಕೆ ಬರ್ತಾ ಇರೋದ್ರಿಂದ ಇದನ್ನ ಟ್ರಾನ್ಸ್ಪರೆಂಟ್ ಆಗಿ, ಫುಲ್ ಪ್ರೂಫ್ ಆಗಿ BLOಗಳು ಎಲ್ಲಾ ಮನೆಗಳಿಗೆ ಬಂದಿರೋ ಬಗ್ಗೆ ಅವರು ಅಟ್ಲೀಸ್ಟ್ ಒಂದು ವಿಡಿಯೋಗ್ರಾಫಿಕ್ ಎವಿಡೆನ್ಸ್ ಅನ್ನು ಇಟ್ಕೊಳ್ಬೇಕು. ನಾಳೆ ಯಾವ್ದಾದ್ರು ಒಂದು ಓಟ್ ಇಲ್ಲ, ನಮ್ಮ ಮನೆಗೆ ಬಂದಿಲ್ಲ, ಯಾವುದೇ ಅಂಟಿಸಿಲ್ಲ ಅಂತ ಹೇಳ್ಕೊಂಡು ಅವ್ನು ತಕರಾರು ತೆಗೆದ್ರೆ, ಇವನು ಆ ಮತದಾರರಿಗೆ ಇವನು ಹೋಗಿ ಮೀಟ್ ಮಾಡಿ ಇದನ್ನು ಕೊಟ್ಟಿರುವಂತದ್ದು, ಆ ಒಂದು ಪ್ರಕ್ರಿಯೆ ಬಗ್ಗೆ ಒಂದು ಸಣ್ಣ ಕ್ಲಿಪ್ಪಿಂಗ್, ಒಂದು 10 ಸೆಕೆಂಡ್ಸ್ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡಿ ಆನ್ಸರಬಲ್ ಆಗಿರ್ಬೇಕು. ಅಲ್ಲದೆ ಚೀಫ್ ಎಲೆಕ್ಷನ್ ಕಮಿಷನರ್ ಅವರಲ್ಲಿ ಕೂತ್ಕೊಂಡು ಯಾರೋ ಇವರು ಕೊಟ್ಟಿರುವಂತ ಒಂದು ಟೈಪ್ ಮಾಡಿ ಕೊಟ್ಟದನ್ನು ಅವರು ಓದಿ ಹೇಳಿಕೊಂಡು ಒಂದು ಸ್ಟಾಟಿಸ್ಟಿಕ್ಸ್ ಅನ್ನು ಕೊಡುವಂತದ್ದು, ಅದರಲ್ಲಿ ಏನು ಅರ್ಥ ಇಲ್ಲ. ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ. ಒಂದೊಂದು ಬ್ರೇಕ್ ಸಮಯ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.